ಕರ್ನಾಟಕದಲ್ಲಿ ಮುಂಗಾರು ಮಳೆ ತೀವ್ರವಾಗಿ ಕೈಕೊಟ್ಟಿದೆ. ಜೂನ್ನಲ್ಲಿ 41ರಿಂದ 42ರಷ್ಟು ಭಾರೀ ಮಳೆ ಕೊರತೆಯಾಗಿದೆ. ಇನ್ನು ಈಗಾಗಲೇ ವಿಜಯನಗರ ಮತ್ತು ಬಳ್ಳಾರಿಯ ಹಲವು ಕಡೆಗಳಲ್ಲಿ ಬಿತ್ತನೆ ಮಾಡಿರುವಂತಹ ರೈತರು ಕಳೆದ 20 ದಿನಗಳಿಂದ ಬಾರದ ಮಳೆರಾಯನಿಗಾಗಿ ಇದೀಗ ಕಾಯ್ತಾ ಇದ್ದಾರೆ. ಇನ್ನು ಲಕ್ಷ್ಮವ್ವ ಎಂಬ ರೈತ ಮಹಿಳೆ ಹಣವನ್ನ ಕೊಟ್ಟು ಟ್ರ್ಯಾಕ್ಟರ್ ಅನ್ನ ಕರೆಸಿ ಆ ಮೂಲಕ ಬೆಳೆಗಳಿಗೆ ನೀರನ್ನ ಹಾಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ರೈತರಿಗೂ ಕೂಡ ಇದೀಗ ಅವರು ಮಾದರಿಯಾಗಿದ್ದಾರೆ. ಹೀಗಾಗಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದಾಗಿ ಇದೀಗ ಸಾಕಷ್ಟು ಅಂದ್ರೆ ಜೂನ್ನಲ್ಲೇ 41ರಿಂದ 42ರಷ್ಟು ಮಳೆ ಕೊರತೆ ಆಗಿದೆ. ಹೀಗಾಗಿ ವಿಜಯನಗರ ಮತ್ತು ಬಳ್ಳಾರಿಯ ಹಲವು ಕಡೆಗಳಲ್ಲಿ ಬಿತ್ತನೆ ಮಾಡಿರುವಂತಹ ರೈತರು ಕಂಗಾಲಾಗಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಈ ಲಕ್ಷ್ಮವ್ವ ಎನ್ನುವಂತಹ ರೈತ ಮಹಿಳೆ ಏನಿದ್ದಾರೆ, ತಾವು ಬೆಳೆದಂತ ಬೆಳೆಗೆ ಮಳೆ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಟ್ರ್ಯಾಕ್ಟರ್ ಮೂಲಕ ನೀರನ್ನ ತರಿಸಿ ಆ ಮೂಲಕ ಬೆಳೆಗಳಿಗೆ ನೀರನ್ನ ಹಾಯಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಬೇರೆಯವರಿಗೂ ಕೂಡ ಈ ಲಕ್ಷ್ಮವ್ವ ಅವರ ಕೆಲಸ ಮಾದರಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿ ಈಗಾಗಲೇ ಒಂದೂವರೆ ತಿಂಗಳು ಕಳೀತಾ ಬರ್ತಾ ಇದೆ. ಆದರೆ ಸಮರ್ಪಕವಾಗಿ ಮಳೆ ಸುರಿದ ಕಾರಣ ರೈತ ವರ್ಗ ಈಗ ಸಂಪೂರ್ಣವಾಗಿ ಕಂಗಾಲಾಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಒಡ್ರಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಈ ಒಂದು ಭೂಮಿಯಲ್ಲಿ ಕಳೆದ ಒಂದು ವಾರ 15 ದಿವಸಗಳ ಹಿಂದೆ ಮೆಣಸಿನ ಬೀಜವನ್ನ ಬಿತ್ತನೆ ಮಾಡಿದ್ರು. ಆದ್ರೆ ಸಂಪೂರ್ಣವಾಗಿ ಹುಟ್ಟಿಲ್ಲ. ಇದು ನೋಡಿ, ಈ ಸಾಲು ಎಲ್ಲ ಕಾಣಿಸ್ತಾ ಇದೆ, ಇದು ಮೆಣಸಿನ ಬೀಜ ಹುಟ್ಟಿದಂತ ಊರಿದಂತ ಸಾಲು ಇದು. ಆದ್ರೆ ಮಳೆ ಇಲ್ಲದೆ ಕಾರಣ ಸಂಪೂರ್ಣವಾಗಿ ಹುಟ್ಟದೇ ಇರತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಈಗ ತುಂಬಲಾರದ ನಷ್ಟ ಉಂಟಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಬಹಳ ಮುಖ್ಯವಾಗಿ ರೈತಾಪಿ ವರ್ಗದವರು ಕೃಷಿ ವಿಚಾರದಲ್ಲಿ ಸಂಪೂರ್ಣ ಮಳೆ ಆಗುತ್ತೆ, ಮಳೆ ಪ್ರಮಾಣ ಆದ್ರೂ ಕೂಡ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ರೈತಾಪಿ ವರ್ಗ ಕೃಷಿ ಭೂಮಿಯನ್ನು ಹದ ಮಾಡೋದು ಜೊತೆಗೆ ಬಿತ್ತನೆ ಕಾರ್ಯವನ್ನು ಕೂಡ ಮಾಡ್ತಾರೆ. ಆದ್ರೆ ಈಗ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗ ಸಂಪೂರ್ಣವಾಗಿ ಕಂಗಾಲಾಗಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾರೆ, ಹತ್ತಿಯನ್ನು ಕೂಡ ಬೆಳೀತಾರೆ, ಸೂರ್ಯಕಾಂತಿ ಬೆಳೆಯನ್ನ ಬೆಳೀತಾರೆ, ಮೆಣಸಿನಕಾಯಿಯನ್ನು ಕೂಡ ಬೆಳೀತಾರೆ. ಆದ್ರೆ ಸಂಪೂರ್ಣ ಸಮರ್ಪಕವಾಗಿ ಮಳೆ ಬಾರದೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಮೆಣಸಿನ ಬೀಜ ಭೂಮಿಯಿಂದ ಮೇಲೆ ಬಾರದೆ ಇರತಕ್ಕಂಥ ದುಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಮಳೆ ಬಾರದೆ ಇರತಕ್ಕಂಥ ಹಿನ್ನೆಲೆ ಒಳಗ ರೈತಾಪಿ ವರ್ಗ ಸಂಪೂರ್ಣವಾಗಿ ಕಂಗಾಲಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರು ಮಾತಾಡ್ತಾ ಏನ್ ಹೇಳ್ತಾರೆ ಅಂತ ಹೇಳಿ. ಈಗ ಸಮರ್ಪಕವಾಗಿ ಮಳೆ ಬಂದಿದೆ ಸರ್. ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಲ್ಲ ಆ ಮಳೆ ಈ ವರ್ಷ ಇಲ್ಲ. ಹೋದ ವರ್ಷ ತುಂಬಾ ಮಳೆ ಇತ್ತು, ದೇವ್ರ ದಯದಿಂದ ಒಳ್ಳೆ ಚೆನ್ನಾಗಿ ಬೆಳೆನೆಲ್ಲ ರೈತರು ಬೆಳೆದೇವು. ಹೋದ್ ಸರ್ತಿ ಹತ್ತಿ, ಕಡ್ಲೆ, ಬೇರೆ ಬೇರೆ ಏನೇನ್ ಹಾಕಿದ್ವು ಎಲ್ಲ ಚೆನ್ನಾಗಿ ಬಂತು. ಬಟ್ ಈ ವರ್ಷ ಅದೇ ನಂಬಿಕೆ ಮೇಲೆ ಒಳ್ಳೆ ಬೆಳೆ ಬರುತ್ತೆ ಅನ್ನೋ ಸಲುವಾಗಿ ನಾವೆಲ್ಲ ಖರ್ಚು ಮಾಡ್ಕೊಂಡಿದ್ವಿ. ಅದು ಯಾವುದೇ ರೀತಿಯಾಗಿ ಸರಿಯಾಗಿ ಬಂದಿಲ್ಲ ಸರ್. ಅರ್ಧಂಬರ್ಧ ಮಳೆ ಆಗೋದು, ಒಂದು ಮಳೆ ಸ್ವಲ್ಪ ಆಗಿದ್ಕೆ ಮತ್ತೆ ನಾವು ಬಿತ್ತಿದ್ವಿ, ಅದು ಇನ್ನೊಂದ್ಸರಿ ಮಳೆ ಬರ್ಲಾರ್ದ ಕಾರಣ ಏನಾಯ್ತು, ಎಲ್ಲ ಬೆಳೆ ಹಾಳಾಯ್ತು. ಬೆಳೆ ಹಾಳಾದಾಗ ಅದ್ರದ್ದು ಬೀಜ, ಗೊಬ್ಬರ ಮತ್ತೆ ನಮ್ಗೆ ಇನ್ನೊಂದ್ಸರಿ ಬಿತ್ತಕ್ ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದ್ರೆ ಇದು 2ನೇ ಸರಿ ನಾವು ಬೆಳೆಯನ್ನ ಹಾಕ್ತಿರೋದು, ಸಮಸ್ಯೆ ಆಗೈತೆ. ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ನಡೆಸಿ ರೈತರಿಗೆ ಏನ್ ಸಮಸ್ಯೆ ಆಗಿದೆ, ಗೊಬ್ಬರದ್ದು ಕೂಡ ಬಹಳ ಸಮಸ್ಯೆ ಇದೆ. ಸೊ ಇದಿಷ್ಟು ಗಾದಿಗ್ನೂರ್ನ ರೈತರು ಹೇಳ್ತಕ್ಕಂಥ ಮಾತು. ಏನು ಈ ಬಾರಿ ಸಮರ್ಪಕವಾಗಿ ಮಳೆ ಬಂದಿಲ್ಲ, ಹಾಗಾಗಿ ಈ ತಾಲೂಕನ್ನ ಮತ್ತು ಈ ಜಿಲ್ಲೆಯನ್ನ ಬರಗಾಲ ಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಸರಿಯಾದ ಸಮೀಕ್ಷೆಯನ್ನ ಮಾಡಿ ಈ ಭಾಗದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡುತ್ತಾ ಅಂತಕ್ಕಂಥದನ್ನ ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜಯಂತಿ, PNS ವಿಸ್ತಾರ ನ್ಯೂಸ್, ವಿಜಯನಗರ.